ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕನ್ನಡ ಹರಿದಾಸ ಪಂಥದ ಪ್ರಮುಖರು ಹಾಗೆಯೇ ದಾಸವರೇಣ್ಯ ಶ್ರೀ ಜಗನ್ನಾಥ ದಾಸರ ಜೀವನವನ್ನು ಆಧರಿಸಿದಂತಹ ಒಂದು ಸಿನಿಮಾ 2021ರಲ್ಲಿ ಬಿಡುಗಡೆ ಆಗಿತ್ತು. ಈಗ ಸುಮಾರು 4.5 ವರ್ಷದ ನಂತರ ಶ್ರೀ ಜಗನ್ನಾಥ ದಾಸರು ಭಾಗ 2 ಬಿಡುಗಡೆ ಆಗ್ತಾ ಇದೆ. ಜನವರಿ 30ನೇ ತಾರೀಕು ಈ ಸಿನಿಮಾ ತೆರೆಗೆ ಅಪ್ಪಳಿಸ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಿರ್ದೇಶಕರಾದಂತಹ ಮಧುಸೂದನ್ ಹವಾಲ್ದಾರ್ ಅವರು, ಸಂಗೀತ ನಿರ್ದೇಶಕರು ಶೇಷಗಿರಿ ದಾಸ್ ಅವರು, ಹಾಗೆಯೇ ಈ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿರುವಂತಹ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಗೋಪಿಕಾಂಬಾ ಪಾತ್ರದ ಮೂಲಕ ನಿಮ್ಮನ್ನೆಲ್ಲ ರಂಜಿಸ್ತಾ ಇರುವಂತಹ ಲತಾ ಬಾಗೇವಾಡಿ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ. 3 ಜನಕ್ಕೂ ಕೂಡ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ತಾವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಜಸ್ಟ್ 2 ಡೇಸ್ ರಿಮೈನಿಂಗ್ ಸಿನಿಮಾ ತೆರೆ ಮೇಲೆ ಬರಲಿಕ್ಕೆ. ಆಲ್ರೆಡಿ ಮೊದಲನೇ ಭಾಗಕ್ಕೆ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನ ಪಡ್ಕೊಂಡಿತ್ತು. ಸೊ ಜನಗಳು ಆಕ್ಚುಲಿ ಸೆಕೆಂಡ್ ಪಾರ್ಟಿಗೆ ಅವರು ವೇಟ್ ಮಾಡ್ತಾ ಇದ್ರು. ಬಟ್ ತುಂಬಾ ಟೈಮ್ ಆಗಿದೆ ಈಗ, 4.5 years. ಯಾಕೆ ಇಷ್ಟು ಕಾಯಿಸಿದ್ರಿ ನಿರ್ದೇಶಕರು ಅಂತ? ತಮಗೆ ಕಲಾವಿದರ ಬಗ್ಗೆ ಗೊತ್ತೇ ಇರುತ್ತೆ. ಒಂದು ಸಿನಿಮಾ ಆದ್ಮೇಲೆ ಬಹಳಷ್ಟು ಬ್ಯುಸಿ ಆಗ್ತಾರೆ. ಆಮೇಲೆ ಅದರ ನಡುವೆ ಅವ್ರು ಬ್ಯುಸಿ ಆದ್ಮೇಲೆ ನಾವು ಹಾಗೆ ಕೂತ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಪ್ರಸನ್ನ ವೆಂಕಟದಾಸರು ಅಂತ ಮಾಡಿದ್ವಿ ನಾವು. ಬಾಗಲಕೋಟೆ ಪ್ರಸನ್ನ ವೆಂಕಟದಾಸರು ಅಂತ ಅವರು ಆಗಿ ಹೋದರು. ಅದ್ಭುತವಾದ ಹಾಡುಗಳು, ಕೀರ್ತನೆಗಳ ಬರೆದಿರ್ತಕ್ಕಂಥ ಹರಿದಾಸರವರು, ಅವ್ರ ಬಗ್ಗೆ ಮಾಡಿದ್ವಿ. ಅಷ್ಟೊತ್ತಿಗೆ ಅದರ ನಡುವೆ ವಿಜಯದಾಸರು ಅಂತ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಶುರು ಆಯಿತು. ಇದ್ರ ನಡುವೆ ಜಗನ್ನಾಥ ದಾಸರ ಸಿನಿಮಾ ಮಾಡಿರೋ ಹೀರೋ, ಸರ್ ನಾನೀಗ ಫ್ರೀ ಇದ್ದೀನಿ, ಈಗ ಮಾಡೋಣ ಅಂತ ಹೇಳಿದ. ಸರಿ, ಓಕೆ ಅಂತ ಹೇಳಿ ಈಗ ಜಗನ್ನಾಥ ದಾಸರು ಭಾಗ ಕಂಪ್ಲೀಟ್ ಆಯಿತು. ಈಗ ತೆರೆಗೂ ಸಿದ್ಧವಾಗಿದೆ. ಇದೇ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸರ್, ನಿಮಗೆ ಒಂದು ಪ್ರಶ್ನೆ ಕೇಳೋದಾದರೆ, ಅಂದರೆ ಮಧುಸೂದನ್ ಸರ್ ಈಗ ಸಾಕಷ್ಟು ಈ ಥರ ದಾಸರ ಮೇಲೆ ಸಿನಿಮಾಗಳನ್ನು ಮಾಡಿದ್ದಾರೆ. ಆ್ಯಂಡ್ ಅಗೈನ್ ಶ್ರೀ ಜಗನ್ನಾಥ ದಾಸರ ಮೇಲೆ ಅಂದರೆ ಇಷ್ಟು ವರ್ಷದ ಕನ್ನಡದ ಸಿನಿಮಾ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಂದು ಸಿನಿಮಾ ಬಂದಿರೋದು. ಸೊ ವಾಟ್ ಈಸ್ ಇಟ್ ವಿತ್ ಮಧುಸೂದನ್ ಹವಾಲ್ದಾರ್ ಆ್ಯಂಡ್ ಈ ದಾಸರುಗಳು? ಯಾಕೆ ಅವ್ರ ಮೇಲೆ ಅಷ್ಟೊಂದು ಒಲವು ಇವರಿಗೆ? ಅವರ ಹೇಳಿಕೆ ಪ್ರಕಾರ ಅವರ ಮನೆಯಲ್ಲಿ ಅವರ ತಾಯಿ ಜಗನ್ನಾಥ ದಾಸರ ಅಪ್ಪಟ ಭಕ್ತೆ. ಜಗನ್ನಾಥ ದಾಸರ ಅವಾಗವಾಗ ಮಾನ್ವಿ ಅವ್ರದ್ದು ಜಗನ್ನಾಥ ದಾಸರ ಕ್ಷೇತ್ರ, ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು. ಜಗನ್ನಾಥ ದಾಸರ ಕೃತಿಗಳನ್ನು ಅವ್ರ ಮನೆಯಲ್ಲಿ ಹಾಡ್ತಾ ಇದ್ರು. ಹೀಗಾಗಿ ಅವರ ಮಾತಾಂಬುಜ ಏನು, ಈಗ ಅವರ ನಿರ್ಮಾಣದ ಸಂಸ್ಥೆ ಹೆಸರಿಟ್ಟಿದ್ದಾರೆ ಮಾತಾಂಬುಜ ಅಂತ ಹೇಳಿ, ಅವ್ರ ತಾಯಿ ಹೆಸರದು. ಇವರು ದಾಸ ಸಾಹಿತ್ಯಕ್ಕೆ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಅವರ ತಾಯಿಯೇ ಒಂದು ಇನ್ಸ್ಪಿರೇಷನ್ ಕಾರಣ ಅಂತ ಹೇಳ್ಬೋದು. ಅವರು ಜಗನ್ನಾಥ ದಾಸರ ಭಕ್ತಿ ಆಗಿರೋದ್ರಿಂದ, ರಾಘವೇಂದ್ರ ಸ್ವಾಮಿಗಳ ಭಕ್ತಿ ಆಗಿರೋದ್ರಿಂದ ಇವರು ಅಂದರೆ ಒಂದು ಪ್ರಯೋಗ ಮಾಡಬೇಕು ಅನ್ನೋ ಥರ ಬಂದರು. ಬಟ್ ಅದರಲ್ಲಿ ಹರಿದಾಸರ ಅನುಗ್ರಹದಿಂದ ತುಂಬ ಯಶಸ್ವಿ ಆದರು. ಆ ಯಶಸ್ವಿ ಹೆಂಗಾಯಿತು ಅಂತಂದರೆ, ನಾವ್ಯಾರು ದಾಸರನ್ನ ನೋಡಿಲ್ಲ. ಅವರು ದಾಸರ ಚಿತ್ರಣವನ್ನು ನಮಗೆ ಒಂದು ಪ್ರಭಾವಶಾಲಿ ಮಾಧ್ಯಮದ ಮೂಲಕ ತೋರಿಸಿದರು. ಹೀಗಾಗಿ ಹರಿದಾಸ ಸಾಹಿತ್ಯಕ್ಕೆ, ಹರಿದಾಸ ಸಂಗೀತಕ್ಕೆ ದಾಸರನ್ನು ಯಾರ್ಯಾರು ಇಷ್ಟಪಡ್ತಾರೋ ಅವರೆಲ್ಲರಿಗೂ ಮಧುಸೂದನ್ ಹವಾಲ್ದಾರ್ ಅವರು ಇಷ್ಟ ಆಗ್ಬಿಟ್ರು. ಅಂದರೆ ಬಹುಶಃ ನನಗೆ ಚಲನಚಿತ್ರದ ಇತಿಹಾಸದಲ್ಲಿ ಒಂದು 60 ವರ್ಷಕ್ಕಿಂತ ಮುಂಚೆ ಈ ಕನಕದಾಸರು ಪುರಂದರದಾಸರು ಸಿನಿಮಾ ಆದಮೇಲೆ ಮತ್ತೆ ಸಿನಿಮಾ ದಾಸರ ಸಿನಿಮಾ ಬಂದಿದ್ದು ಹವಾಲ್ದಾರ್ ಅವರ ಜಗನ್ನಾಥ ದಾಸರ ಪಾರ್ಟ್ 1. ಹೀಗಾಗಿ ಮತ್ತೆ ಅವರ ಮನೆಯಿಂದ ಬಂದಂಥ ಒಂದು ಸಂಸ್ಕಾರ ಜೊತೆಗೆ ಅದರಲ್ಲಿ ಅವರು ಕಂಡುಕೊಂಡಂಥ ಯಶಸ್ವಿ ಎರಡು ಸೇರಿ ಹೀಗೆ ಜಗನ್ನಾಥ ದಾಸರು, ಪ್ರಸನ್ನ ವೆಂಕಟದಾಸರು, ವಿಜಯದಾಸರು ಭಾಗ 1, ಈಗ ಜಗನ್ನಾಥ ದಾಸರು ಭಾಗ 2. ಹೀಗೆ. ನೀವು ದಾಸರ ಭಕ್ತರೇನ ಸರ್? ಹೌದು, ನಾನು ದಾಸರ ಭಕ್ತ, ದಾಸರ ವಂಶಸ್ಥ. ನಮ್ಮ ಮನೆಯಲ್ಲಿ ಅಸ್ಕಿಹಾಳ ಗೋವಿಂದದಾಸರು ಅಂತ ಹೇಳಿ ಈ ವಿಜಯದಾಸರ ಶಿಷ್ಯ ಪ್ರಶಿಷ್ಯರ ಇದರ ಪರಂಪರೆಯಲ್ಲಿ ಬರ್ತಾರೆ. ನನಗೆ ದಾಸ ಸಾಹಿತ್ಯ, ದಾಸ ಸಂಗೀತ ಮನೆಯಿಂದ ನನಗೆ ಸಂಸ್ಕಾರ ಇದೆ. ನಾನು ಸುಮಾರು 1,000ಕ್ಕೂ ಹೆಚ್ಚು ಹರಿದಾಸರ ಪದಗಳನ್ನು ಸಂಯೋಜನೆ ಮಾಡಿ ಹಾಡಿದ್ದೀನಿ, ಬಿಡುಗಡೆ ಮಾಡಿದ್ದೀನಿ. 3,000ಕ್ಕೂ ಹೆಚ್ಚು ದಾಸವಾಣಿ ಕಾರ್ಯಕ್ರಮಗಳನ್ನು ಜಗತ್ತಿನಾದ್ಯಂತ ನೀಡಿದ್ದೀನಿ. ಆದರೆ ಈ ಸಿನಿಮಾ ಸಂಗೀತಕ್ಕೆ ನಾನು ದೂರ ಇದ್ದೆ. ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇರಲಿಲ್ಲ. ಆದರೆ ನಾನು ದಾಸ ಸಾಹಿತ್ಯಕ್ಕೆ, ದಾಸ ಸಂಗೀತಕ್ಕೆ ಅಂಟಿಕೊಂಡವನಾದ್ರಿಂದ ಜಗನ್ನಾಥ ದಾಸರು ಭಾಗ 2ರಲ್ಲಿ ನನ್ನನ್ನು ಸರ್ ತೊಡಗಿಸ್ಕೊಳ್ಳೋದಕ್ಕೆ ಹೇಳಿದರು. ಬಹಳ ಸಂತೋಷ ಆಯಿತು. ನಾನು ತನುಮನದಿಂದ ನನ್ನನ್ನು ನಾನು ಆ ಸೇವೆಗೆ
ಸಮರ್ಪಿಸಿಕೊಂಡಿದ್ದೇನೆ. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಹವಲ್ದಾರ್ ಸರ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಎಸ್, ಸೊ ಗೋಪಿಕಾಂಬ ಅವರೇ, ಸೊ ಹೆಂಗ್ ನಡೀತಾ ಇದೆ ವೆಂಕಟರಾಮ ಭಟ್ಟರ ಮದುವೆ ಸಂಭ್ರಮ ಎಲ್ಲ? ಮದುವೆ ಸಂಭ್ರಮ ತುಂಬಾ ಜೋರಾಗೇ ಇದೆ. ಎಲ್ರು ಮದ್ವೆಗೆ ಬಂದು ನೋಡ್ತಾ ಇದ್ದಾರೆ ಹೇಗ್ ನಡೀತಾ ಇದೆ ಮದುವೆ ಅಂತ. ನಿಮ್ ಮಗನ್ ಮದುವೆ ನೀವು ಬಿಟ್ಟು ಇಲ್ಲಿ ಬಂದಿದ್ದೀರಾ ಮತ್ತೆ? ಆಲ್ವೇಸ್ ಕನೆಕ್ಟೆಡ್ ನಾವು ವೆಂಕಟನಾಥನಿಗೆ. ಮದುವೆಯಲ್ಲಿ ಕೂಡ ಸಿಗ್ತೀನಿ ವೆಂಕಟನಾಥನಿಗೆ, ಯಾವುದೋ ಒಂದು ರೂಪದಲ್ಲಿ ಇರ್ತೀನಿ, ಅವ್ರ ಜೊತೆ ಯಾವಾಗ್ಲೂ ಇರ್ತೀನಿ. ತಾಯಿ ಇಲ್ಲದೆ ಯಾವುದು ನಡೆಯೋದಿಲ್ಲ ಶಾಸ್ತ್ರಗಳು ಅನ್ನೋ ತರ ಒಂದು ಕನೆಕ್ಟಿವಿಟಿ ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ತಗೊಂಡೇ ಹೋದ್ರು ಅವರು, ಖಂಡಿತ. ಸೊ ಈಗ ಲತಾ ಅವರಿಗೆ ಪ್ರಶ್ನೆ. ಸೊ ಇಬ್ಬರು ಲೆಜೆಂಡರಿ ದಾಸ ಭಕ್ತರ ತೆಕ್ಕೆಗೆ ನೀವು ಹೇಗೆ ಬಂದ್ರಿ? ಸೊ ಪಾರ್ಟ್ 1 ನ ಭಾಗ ಆಗಿರ್ಲಿಲ್ಲ ನೀವು, ಈಗ ಪಾರ್ಟ್ 2 ನ ಭಾಗ ಆಗಿದ್ದೀರಾ. ಸೊ ಹೆಂಗೆ ಈ ಅವಕಾಶ ಬಂತು ನಿಮ್ಗೆ ಅಂತ? ಭಾಗ 1 ಸರ್ ಮಾಡಿದಾಗ ಇಟ್ ವಾಸ್ ಮೈ ಡ್ರೀಮ್. ಅಟ್ಲೀಸ್ಟ್ ಒಂದು ಯಾವುದೋ ಒಂದು ಚಿಕ್ಕ ಪಾತ್ರ ಆದ್ರೂ ಪರವಾಗಿಲ್ಲ, ನಾನು ಮೂವಿಲಿ ಮಾಡಲೇಬೇಕು, ದಾಸರನುಗ್ರಹ ಪಡಿಲೇಬೇಕು ಅಂತ. ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಮೂವಿ ಇಟ್ ಸೆಲ್ಫ್ ಇಸ್ ಅ ಬ್ಲೆಸ್ಸಿಂಗ್ ಅನ್ನೋ ಥರ ನಾನು ಸರ್ ಹೆಂಗಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಸರ್ ನಂಬರ್ ಇರಲಿಲ್ಲ. ಸೊ ನಮ್ಮ ನಾದ್ನಿ ಮುಖಾಂತರ ಭಾಗ 1ರಲ್ಲಿ ಒಬ್ರು ಅಭಿನಯ ಮಾಡಿದ್ರು, ಅವ್ರ ಮುಖಾಂತರ ಇವ್ರು ನಂಬರ್ ಇಸ್ಕೊಂಡು ಮೆಸೇಜ್ ಮಾಡಿ, ಸರ್ ಈ ಥರ ಇದ್ದೆ, ನನಗೊಂದು ಅವಕಾಶ ಬೇಕು ಅಂತ ನಮ್ಮ ಮಾವನವ್ರಿಗೆ ಹೇಳಿದ್ರು. ಸೊ ಭಾಗ 1 ಮೋಸ್ಟ್ಲಿ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸೊ ಫಸ್ಟ್ ಟೈಮ್ ಸರ್ ಕರೆದ್ರು, ಲುಕ್ ಟೆಸ್ಟಿಗೆ ಬನ್ನಿ ನೋಡೋಣ ಅಂತ. ಸೊ ಅಲ್ಲಿ ನೋಡಿದಾಗ ಸರ್ ಹೇಳಿದ್ರು, ಆಯ್ತು ನಿಂಗೆ ಅವಕಾಶ ಕೊಡ್ತೀನಿ, ಆದ್ರೆ ಜಗನ್ನಾಥದಾಸರು ಭಾಗ 1 ಮುಗ್ದೋಗಿದೆ, ಸೊ ಭಾಗ 2 ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ, ಸೊ ನಿಮ್ಗೆ ವಿಜಯದಾಸರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿ ಅವಕಾಶ ಸಿಕ್ತು. ಬಟ್ ಆದ್ರೂ ಇನ್ನೂ ನಂಗೆ ಪತ್ನಿಯಾಗಿ ಆದ್ರೂ ಜಗನ್ನಾಥದಾಸರಲ್ಲೇ ಮಾಡ್ಬೇಕು ಅನ್ನೋದು ತುಂಬಾ ಇತ್ತು. ಅದೇನೋ ದೇವರ ಅನುಗ್ರಹ ಅನ್ಸತ್ತೆ, ದಾಸರ ಅನುಗ್ರಹ. ಈಗ ಅವಕಾಶನೂ ಸಿಕ್ತು. ಈ ಸಿನಿಮಾ ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿದೆ. ಸರ್ಕಲ್ ಆಗೋದು ಅಲ್ಲೇ ಸಿಕ್ಕಿದ್ದು. ಸೊ ಆದ್ಮೇಲೆ ಆಡಿಷನ್, ವಿಜಯದಾಸರು ಪ್ಲಸ್ ಇದೆ ಭಾಗ 2, ಮತ್ತೆ ವಾಪಸ್ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್. ನಿಮ್ ಪಾತ್ರ ಏನು ಈ ಸಿನಿಮಾದಲ್ಲಿ? ತುಂಬಾ ವಿಭಿನ್ನವಾಗಿದೆ ಈ ಪಾತ್ರ. ಎಲ್ಲ ಕಡೆ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್. ತುಂಬಾ ರಫ್ ಆಗಿರುವಂತ ಕ್ಯಾರೆಕ್ಟರು, ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರು. ಪಾತ್ರ ಚಿಕ್ಕದೆ ಬಟ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಹೆಸರು? ಸೊ ನರ್ತಕಿ ಅಂತಾನೆ ಇದೀನಿ. ಚಿಕ್ಕ ಪಾತ್ರ ಅಲ್ಲ, ಒಂದು ಎಪಿಸೋಡೇ ಇವ್ರದಿರುತ್ತೆ, ಒಂದು ಎಪಿಸೋಡ್ ಇದೆ ಹಾಗೆ ಹೇಳಿ. ಸೊ ನರ್ತಕಿ ಪಾತ್ರ. ಸೊ ನನಗೆ ಬ್ಯಾಕ್ಗ್ರೌಂಡ್ ಬಂದು ನಾನು ಭರತನಾಟ್ಯ ಡಾನ್ಸರು. ಸೊ ಅದು ಕೂಡ ನನಗೆ ಖುಷಿ, ಡಾನ್ಸ್ ಮಾಡೋದಕ್ಕೊಂದು ಅಪಾರ್ಚುನಿಟಿನೂ ಸಿಕ್ತು ಇದರಲ್ಲಿ. ಸೊ ಶಾಸ್ತ್ರೀಯ ಕಲೆ ಮತ್ತು ಭಕ್ತಿ ಎರಡನ್ನೂ ಅನುಭವಿಸುವಂಥ ಒಂದು ಕ್ಯಾರೆಕ್ಟರ್ ಇದು. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ಸೆಕೆಂಡ್ ಹಾಫಲ್ಲಿ ಬರುತ್ತೆ, ಅದು ಮುಂದೆ ಹೇಗೆ ಚೇಂಜ್ ಆಗುತ್ತೆ ಏನು ಅಂತ ಸಿನಿಮಾದಲ್ಲಿ ನೋಡಬೇಕು. ಓಕೆ, ಲೈಕ್ ನೀವು ಹೆಂಗೆ ಜಗನ್ನಾಥ ದಾಸರಿಗೆ ಕನೆಕ್ಷನ್, ವಾಟ್ ಈಸ್ ಯುವರ್ ಕನೆಕ್ಷನ್ ವಿತ್ ಜಗನ್ನಾಥ ದಾಸರು ನರ್ತಕಿಗೆ? ಮುಂದೆ ಅದೇ ದಾಸರ ಅನುಗ್ರಹ ಪಡೆದು ನರ್ತಕಿ ಬದಲಾಗಿ ಹರಿದಾಸಿ ಹೇಗೆ ಆಗ್ತಾಳೆ ಅನ್ನೋದೇ ಒಂದು ದೊಡ್ಡ ಲಿಂಕ್ ಇದೆ ಇದರಲ್ಲಿ, ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ. ಸೊ ಅದು ಎಲ್ಲ ಹೇಳಿದ್ರೆ ಇವಾಗಲೇ ಇದಾಗಲ್ಲ. ಇಲ್ಲ, ವಿಷಯ ಏನಂದ್ರೆ ಹರಿದಾಸರ ಕತೆ ಎಲ್ರಿಗೂ ಗೊತ್ತಿರುತ್ತೆ, ಅದನ್ನ ತೆರೆ ಮೇಲೆ ನೋಡೋದೇ ಅವ್ರಿಗೆ ಒಂದು ಆನಂದ. ಇದರಲ್ಲಿ ಸಸ್ಪೆನ್ಸ್ ಅನ್ನೋದು ಏನೂ ಇಲ್ಲ. ಈ ಸಿನಿಮಾದಲ್ಲಿ ಜಗನ್ನಾಥ ದಾಸರು ಅಂದ್ಮೇಲೆ ಜಗನ್ನಾಥ ದಾಸರ ಜೊತೆಗೆ ವಿಜಯದಾಸರು, ಗೋಪಾಲ್ ದಾಸರು, ಅದ್ರ ಜೊತೆಗೆ ಶ್ರೀಧ ವಿಠಲರು, ಮೋಹನ ದಾಸರು, ಹೀಗೆ ಪ್ರಾಣೇಶ ವಿಠಲ್ ದಾಸರು, ಹೀಗೆ ಹರಿದಾಸರು ಅಂತ ತಕ್ಷಣ ಒಂದಿಷ್ಟು ಹೆಸರುಗಳು ಬರ್ತವೆ. ಅವರು ಒಬ್ಬೊಬ್ರಿಗೆ ಒಂದು ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಆಮೇಲೆ ಕಥೆನೂ ಗೊತ್ತಿರುತ್ತೆ. ಆ ಕಥೆ ಸಹಜವಾಗಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಗೊತ್ತಿರುತ್ತೆ. ನಾವು ಸಿನಿಮಾ ಮೂಲಕ ತೋರಿಸಿದಾಗ ನಾವು ಸ್ವಲ್ಪ ಅದನ್ನು ರಿಸರ್ಚ್ ಮಾಡಿ ಅದನ್ನು ಎಳೆಯಾಗಿ ಬಿಡಿಸಿ ತೋರಿಸಿದಾಗ ಇಷ್ಟೆಲ್ಲ ವಿಷಯ ಇತ್ತಾ ಅಂತಲೂ ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೂ ಗೊತ್ತಾಗೋ ಥರ ಮಾಡೋದೇ ಈಗ ನಮ್ಮ ಮೇಲಿರೋ ಒಂದು ಜವಾಬ್ದಾರಿ. ಮತ್ತು ಪ್ರಾಮಾಣಿಕವಾಗಿ ತೋರಿಸ್ಬೇಕು, ಮತ್ತು ಯಾವುದೇ ಕಾರಣಕ್ಕೆ ಅವರ ಚರಿತ್ರೆಗೆ ಧಕ್ಕೆ ಬರಲಾರ್ದೆ ಇರಬೇಕು. ಅಂದರೆ ನಾವೇನು ಕಾಲ್ಪನಿಕ ಹೆಚ್ಚು ಕಡಿಮೆ 1-2 ದೃಶ್ಯಗಳಿದ್ರು ಅದಕ್ಕೆ ಪೂರಕವಾಗಿರಬೇಕು. ಆ ಥರ ನಾನು ಕೆಲಸ ಮಾಡ್ತಾ ಇದ್ದೀವಿ. ಹೀಗೆ ಇದರಲ್ಲಿ ಶ್ರೀಧ ವಿಠಲ ದಾಸರು ಅಂತ ಏನು ಬರ್ತಾರೆ, ಅವ್ರದ್ದು ಮತ್ತೆ ನಮ್ಮ ಸ್ಟೋರಿ ಸ್ಕ್ರೀನ್ ಶೇರ್ ಮಾಡಿ ಒಂದು ಸ್ಟೋರಿ ಬರುತ್ತೆ. ಸೊ ಅದ್ರ ಮುಖಾಂತರ ಜಗನ್ನಾಥ ದಾಸರ ಅನುಗ್ರಹ ಪಡೆಯುವಂಥ ಒಂದು ಸೀಕ್ವೆನ್ಸ್ ಇದೆ. ಓಕೆ, ಅದೇ ಈಗ ಅವ್ರದ್ದು ಜಗನ್ನಾಥ ದಾಸರ ಕತೆ ಹೇಳಬೇಕು ಅಂತಂದ್ರೆ ಆಕ್ಚುಲಿ ಇವಾಗ 2 ಪಾರ್ಟಿಗೆ ಕೂಡ ಸಾಕಾಗಲ್ಲ ಅಂತ ಅನ್ಸುತ್ತೆ. ಸಾಧ್ಯ. ಸೊ ಮುಂದೆ ಕೂಡ ಬರಬೇಕಾಗತ್ತೆ. ಬಟ್ ಅಷ್ಟರೊಳಗೂ ನಿಮ್ಮ ಪಾತ್ರಕ್ಕೂ ಲೈಕ್ ಅಂದ್ರೆ ಔಚಿತ್ಯ ಇದೆ, ಅಂದ್ರೆ ಪಾತ್ರವನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅದು ಕೂಡ ಪ್ರಮುಖ ಪಾತ್ರನೇ ಆಗಿರೋದು. ಇದರ ಲಾಟ್ ಆಫ್ ಥಿಂಗ್ಸ್ ಅಂದ್ರೆ ಅದನ್ನ ಬೇಕೇ ಡಿಲೀಟ್ ಮಾಡಬಹುದು. ಖಂಡಿತ ಇದರಲ್ಲಿ ಈ ವಿಷಯ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಕೂಡ ಅನಿಸಬಹುದು. ಖಂಡಿತ ಇದರಲ್ಲಿ ಏನಂದ್ರೆ ಇದು ಭಾಗ 2 ಆದ್ಮೇಲೆ ಭಾಗ 3 ಹರಿಕಥಾಮೃತ ಸಾರ ಶುರು ಆಗುತ್ತೆ. ಅದು 11 ಸಂಧಿಗಳಿಗೆ ಮಾತ್ರ ಮುಗಿಯುತ್ತೆ. ಅದಾದ್ಮೇಲೆ ಇನ್ನೊಂದು 11 ಸಂಧಿಗಳು ಮತ್ತೆ ಅದಕ್ಕೆ ಭಾಗ 4 ಬರುತ್ತೆ. ಅದಾದ್ಮೇಲೆ ಭಾಗ 5 ಬರುತ್ತೆ.
ಆ 3, 4, 5ರಲ್ಲಿ ಹಾ. ಇವ್ರ ಪಾತ್ರನೂ ಬೇಜಾರಾಗಿರುತ್ತೆ. ಸೊ ಇಟ್ಸ್ ಲೈಕ್ ಹರಿದಾಸಿನಿ ಆದ್ಮೇಲೆ ಇದೆ ಆಕ್ಚುಲಿ ಹಾ ಸಿನಿಮಾ ಸರ್ ಅಂದ್ರೆ ಯೂನಿವರ್ಸ್ ಅಂತ ಹೇಳ್ತೀವಲ್ಲ, ಹೌದು. ಸಿನಿಮಾ ಯೂನಿವರ್ಸ್ ಅಂದ್ರೆ ಕಂಟಿನ್ಯೂಸ್, ಹೌದು ಹೀಗಿರುತ್ತೆ. ಜಸ್ಟ್ ಲೈಕ್ ಈಗ KGF 1 KGF 2 ಅದು ಹಿಂಗ್ ಬರ್ತಾ ಹೋಗುತ್ತಲ್ಲ. ಇಲ್ಲ ಅದೇ ನಮ್ದು ಥರನೇ. ನಾವು ಅವ್ರದ್ದು KG ಗಟ್ಟಲೆ ಆದರೆ ನಮ್ದು ಕಿಲೋ ಟನ್ ಗಟ್ಟಲೆ ಇರುತ್ತೆ ನಮ್ಮ ಸಿನಿಮಾ, ಹಾಗಿರುತ್ತೆ ಹಾಗಿದೆ. ಸರ್ ಇನ್ನು ಈಗ ಫಸ್ಟ್ ಶುರು ಮಾಡುವಾಗಲೇ ನಿಮಗೆ ಇದು ಪಾರ್ಟ್ ವೈಸೇ ಮಾಡಬೇಕು ಅನ್ನೋ idea ಖಂಡಿತ ಇತ್ತಾ ಇಲ್ಲ, ಅಥವಾ ಯಾವ ಥರ? ಖಂಡಿತ ಇಲ್ಲ. ಅದಕ್ಕೆ ಉತ್ತರ ಕೊಡ್ತೀನಿ. ಆಹಾ. ಜಗನ್ನಾಥ ದಾಸರು ಸಿನಿಮಾ ಮಾಡಿದಾಗ ಹ್ಮ್. ನಾವು ಕ್ಲೈಮ್ಯಾಕ್ಸ್ ಮಾಡಿದಾಗ ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ಏನಾಯಿತು, ಅವರಿಗೆ ಅಂಕಿತನಾಮ ಕೊಟ್ಟ ಮೇಲೆ ಅದಾದಮೇಲೆ ತುಂಬ ಕಥೆ ಇತ್ತು. Okay. ಕಥೆ ಇತ್ತು. ಅದನ್ನು ನಮಗೆ ಆವತ್ತಿನ ಪರಿಸ್ಥಿತಿಗೆ ಹಣಕಾಸಿನ ಮುಗ್ಗಟ್ಟು ಭಾಳ ಇತ್ತು. ಹಾಗಾಗಿ ಸಿನಿಮಾ ಏನು ಮಾಡೋಣ ಅಂತಂದ್ರೆ ಅಂಕಿತನಾಮ ಕೊಡೋವ್ರಿಗೂ ಮಾತ್ರ ಸಿನಿಮಾ ಇಟ್ಕೊಂಡ್ಬಿಟ್ಟು ಅಲ್ಲಿಗೆ ಏನು ಮಾಡೋಣ, ಅದು ಸಕ್ಸಸ್ ಆದಮೇಲೆ ಅಥವಾ ಜನರ ರಿಯಾಕ್ಷನ್ ನೋಡಿದ ಮೇಲೆ ಭಾಗ 2 ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಅಂಕಿತನಾಮಕ್ಕೆ ನಾವು ಸಿನಿಮಾ ಮುಗಿಸಿದ್ವಿ. ಹ್ಮ್. ಬಟ್ ಎಲ್ಲರೂ ರಿಯಾಕ್ಷನ್ ಹೇಗೆ ಬಂತು ಅಂತ, ಅಂಕಿತನಾಮಕ್ಕೆ ನಿಲ್ಲಿಸ್ಬಿಟ್ರಲ್ಲ ನೀವು, ಮುಂದೇನು ಅಂದಾಗ ಅದು ತುಂಬ ಅಭೂತಪೂರ್ವ ಯಶಸ್ಸು ಸಿಕ್ತು ನಮಗೆ ಅವತ್ತು. ಹ್ಮ್. ಆ ಕ್ಲೈಮ್ಯಾಕ್ಸ್ಗೆ ಭಾಳಷ್ಟು ಜನ ಇನ್ನು ಮುಂದೇನು ಅನ್ನೋ ಆವಾಗ ಜನಗಳು ಜಾಸ್ತಿ ಜನ ನೋಡಿದ್ರು, ಅವ್ರ ರಿಯಾಕ್ಷನ್ ಚೆನ್ನಾಗಿತ್ತು. ಭಾಗ 2 ಬರೋದಕ್ಕೆ ಒಂದು ಕಾರಣ ನಮಗೆ ಆಗಿದ್ದು ಅಲ್ಲೇನೆ. ಹಾಗೆ Okay. ಇದು ದಿಸ್ ಇಸ್ ಔಟ್ ಆಫ್ ಪಬ್ಲಿಕ್ ಡಿಮ್ಯಾಂಡ್ ಹೌದು, ಹಾಗಾದ್ರೆ ಹೌದು. ಇದಾಗಿದೆ. ಅಂದ್ರೆ ಜಗನ್ನಾಥ ದಾಸರಿಗೆ ಅಂಕಿತ ಸಿಕ್ಕ ಮೇಲೆ ಹೌದು. ಅದ್ರದ್ದು ಲೈಫ್ ಜರ್ನಿನೇ ಬೇರೆ ಅವ್ರದ್ದು. ಹೌದು ಅನೇಕ ಕೃತಿಗಳನ್ನು ರಚನೆ ಮಾಡೋದು, ಮಹಿಮೆಗಳನ್ನು ತೋರಿಸೋದು, ಈ ಭಕ್ತರನ್ನೆಲ್ಲ ಪರಿವರ್ತನೆ ಮಾಡೋದು, ಅಲ್ಲಿಂದ ಇನ್ನೊಂದು ಬೇರೆನೇ ಅದು ಟರ್ನ್ ಆಗುತ್ತೆ ಪಿಕ್ಚರ್. ಸೊ ಅಲ್ಲಿಗೆ ಅವರು ಏನು ಮಾಡಿದರು, ಅಲ್ಲಿಗೆ ಕರೆಕ್ಟ್ ಮುಕ್ತಾಯ ಮಾಡಿ ನೆಕ್ಸ್ಟ್ ಜನರ ಮನಸ್ಸಿನ ಮಧ್ಯೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ರು. ಮುಂದೆ ಹೆಂಗಿರುತ್ತೆ, ಮುಂದೆ ಏನಾಗುತ್ತೆ, ಇಲ್ಲಿಗಾಯ್ತು, ಈಗ ಅಂಕಿತ ಸಿಕ್ಕ ಮೇಲೆ ಹೆಂಗಿರ್ಬೋದು ಅದನ್ನು ನೋಡಿದ್ರು ಅವರು. ಹೀಗಾಗಿ ಅದು ಎಪಿಸೋಡ್ 2, 3 ಅನ್ನೋದು ಆಲೋಚನೆ ಮಾಡಿದ್ರು. Okay. ಬಟ್ ಅಲ್ಲಿ ಕಂಟೆಂಟು ಇದೆ, ಹೌದು. ನಿಮಗೆ ಬೇಕಾದಷ್ಟಿದೆ. ಹ್ಮ್. ಈಗ ಹರಿಕಥಾಮೃತಸಾರ ಅನ್ನೋದು ಸಂಧಿ ಅಂತಿರಲ್ಲ, ಸಂಧಿ ಅಂದರೆ ಅದು ಹರಿಕಥಾಮೃತಸಾರ ಅನ್ನೋದು ಒಂದು ದೊಡ್ಡ ಗ್ರಂಥ ಅವ್ರು ರಚನೆ ಮಾಡಿದ್ದು. ಹ್ಮ್. ಅದು 32 ಕೃತಿಗಳಿಂದ ರಚನೆ ಆಗಿದೆ. Okay. ಆ ಒಂದೊಂದು ಕೃತಿಗೆ ಸಂಧಿ ಅಂತ ಹೇಳ್ತೀವಿ ನಾವು. ಹಾಗೆ 11 ಸಂಧಿ, 11 ಕೃತಿಗಳು, 11 ಕೃತಿಗಳು, ಹ್ಮ್. ಹೀಗೆ ಅದನ್ನು ಮೂರು ಭಾಗ ಮಾಡಿ, 4 ಭಾಗ ಭಾಗದಲ್ಲಿ. ಮಾಡಿ Okay. ಮುಂದೆ ಅದರ ಮಹಿಮೆ ಮತ್ತು ಜಗನ್ನಾಥ ದಾಸರ ಜೀವನ ಚರಿತ್ರೆ ಎರಡು ಸೈಮಲ್ಟೇನಿಯಸ್ ಆಗಿ ತಗೊಂಡೋಗೋ ಆಲೋಚನೆ ಅವ್ರದ್ದು ಸರ್. ಇದು ನನ್ನ ಆಲೋಚನೆ. Okay. ಹಾಗೆ Yes. ಲತಾ ಅವರೇ, ನೀವು ಜಸ್ಟ್ ಹೇಳಿ, ಅಂದ್ರೆ ಈಗ ಗೋಪಿಕಾಂಬ ಪಾತ್ರದ ಮೂಲಕ ಸಿಕ್ಕಾಬಟ್ಟೆ ಈಗ ಪಾಪ್ಯುಲರ್ ಆಗಿದ್ದೀರಾ ಹೊರಗಡೆ, ಆ ಒಂದು ಧಾರಾವಾಹಿ ಮೂಲಕ. ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ನೀವೇನು ಥಿಯೇಟರ್ ಬ್ಯಾಕ್ಗ್ರೌಂಡ್ನವರ, ಎಲ್ಲಿಯವರು ನೀವು ಎಕ್ಸಾಕ್ಟ್ಲಿ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದ್ರೆ. ಥಿಯೇಟರ್ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ಸರ್ ನಾನು. ಸೊ ನಾನು ಮಾಮೂಲಿ IT ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಸೊ ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೆ ಕಂಪ್ನಿಲಿ, ಓಕೆ. ಇದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿನೇ. ಮೂಲತಃ ಗದಗು, Okay. ಉತ್ತರ ಕರ್ನಾಟಕ ಅನ್ನೋದು. ಹ್ಮ್. ಚಿಕ್ಕ ವಯಸ್ಸಿಂದ ಭರತನಾಟ್ಯದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಓಕೆ. ಸೊ ಭರತನಾಟ್ಯ, ಸಂಗೀತ, ಅದು ಈ ಥರ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ನಾನು ಇಂಟ್ರೆಸ್ಟ್ ತೊಗೊಳ್ತಿದ್ದೆ. ಅದಾದಮೇಲೆ ನಂಗೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಓಕೆ. ಸೊ ಸರ್ ಮುಖಾಂತರ ನಂಗೆ ಅಪಾರ್ಚುನಿಟಿ ಒಂದು ಹುಡ್ಕೊಂಡು ಹೋಗಿ ಏನೋ ಟ್ರೈ ಮಾಡೋಣ ಅನ್ನೋ ಥರ ಬಂದೆ. ಸೊ ಏನೋ ಅದು ತೊಗೊಂಡು ಕಂಟಿನ್ಯೂಸ್ ಆಗಿ ಕರ್ಕೊಂಡು ಹೋಗ್ತಾ ಇದೆ ನಂಗೆ ಇದರಲ್ಲಿ. ಓಕೆ. ರಾಘವೇಂದ್ರ ಮಹಾತ್ಮೆಗೆ ಹೆಂಗೆ ಸೆಲೆಕ್ಟ್ ಆದ್ರಿ ನೀವು? ಅದು ಕೂಡ ಹೀಗೆ ರಾಯರ ಅನುಗ್ರಹನೇ. ಅದನ್ನು ಓಕೆ. ಹೋಗಬೇಕು ಅನ್ನೋ ಉದ್ದೇಶದಿಂದ ಹೋಗಿದ್ದು ಅಲ್ಲ ಅದು. ಹಾ. ಸೊ ಸುಮ್ಮನೆ ಆಡಿಷನ್ಗೆ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು, ಒಂದು ಫೋಟೋ ಕಳಿಸು ನೋಡೋಣ ಅಂತ. ಅನೂಪ್ ಅಂತ. ಸೊ ಕೊಟ್ಟೆ, ಒಂದು ಫೋಟೋ ಕಳಿಸ್ದೆ, ಅವ್ರು ಬನ್ನಿ ಆಡಿಷನ್ಗೆ ಅಂದರು. ಆಡಿಷನ್ಗೆಲ್ಲ ಹೋಗಿ ಬಂದಮೇಲೆ ಕೆಲಸ ಬಿಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಬಿಡಬೇಕೋ ಬೇಡವೋ ಅನ್ನೋಂಥ ಒಂದು ದೊಡ್ಡ ಗೊಂದಲದಲ್ಲಿದ್ದೆ. ಆಮೇಲೆ ಅದೇನೋ ರಾಯರೇ ಪ್ರೇರಣೆ ಮಾಡಿದ್ರು ಏನೋ ಗೊತ್ತಿಲ್ಲ, ಜಾಬ್ ಬಿಟ್ಟು ಇಂಥ ದೊಡ್ಡ ಪಾತ್ರ ಮತ್ತೆ ಸಿಗೋದಿಲ್ಲ, ರಾಯರ ತಾಯಿ ಆಗೋ ಭಾಗ್ಯ ಯಾರಿಗೂ ಸಿಗೋದಿಲ್ಲ, ಅಂಥದ್ದು ಸಿಕ್ಕಿದೆ, ಮಾಡಲೇಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಜಾಬ್ ಬಿಟ್ಟು ಇದಕ್ಕೆ ಬಂದೆ ಅಷ್ಟೇ. ಓಕೆ. ಸೊ ಯು ಆರ್ ನಾಟ್ ರಿಗ್ರೆಟಿಂಗ್ ದಟ್ ಅಲ್ವಾ? ಡೆಫಿನೆಟ್ಲಿ ಇಲ್ಲ. ಸೊ ಅಂದರೆ ನಿಮ್ಮ ಪಾತ್ರಕ್ಕೆ ಸಿಗ್ತಾ ಇರುವಂತಹ ಪ್ರಶಂಸೆ ಮತ್ತು ರೀಚ್ ಅದೆಲ್ಲ ನೋಡುವಾಗ ನಿಮಗೆ ಹೇಗೆ ಅನಿಸುತ್ತೆ? ಅನ್ಕೊಂಡಿರಲಿಲ್ಲ ಸರ್, ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಇದು. ಯೂಶಲಿ ಎಲ್ಲರೂ ಹೀರೋಯಿನ್ ಪಾತ್ರ ಬೇಕು, ಅಂದರೆ ರಾಯರ ಹೆಂಡತಿ ಪಾತ್ರ ಆಗಲಿ ಅಥವಾ ಯಾವುದೇ ಸಿನಿಮಾದಲ್ಲೂ ಮೇನ್ ಲೀಡ್ ಕ್ಯಾರೆಕ್ಟರ್ಸು ಈ ಥರ ಅಮ್ಮ ಅಂದ ತಕ್ಷಣ ಒಂದು ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಅಯ್ಯೋ ಮತ್ತೆ ಅಮ್ಮನ ಪಾತ್ರನೇ ಸಿಕ್ಬಿಟ್ರೆ ಹೇಗೆ ಮುಂದೆ, ಬೇಡ ಬೇಡ ಅನ್ನೋ ಥರ. ಸೊ ನಾನು ಮಾಡ್ತಿರೋದೇ ರಾಯರ್ಗೋಸ್ಕರ ಅಲ್ವಾ, ಇದು ಆಗಲಿ ಅಂತ ಏನೋ ಹೋದೆ. ಬಟ್ ಇದು ರಿಯಾಕ್ಷನ್ಸ್ ನೋಡಿ ತುಂಬ ಖುಷಿ ಆಗುತ್ತೆ. ಜನ ನಿಮ್ಮನ್ನ ನೋಡಿದ್ರೆ ತಾಯಿನೇ ನೋಡಿದಾಗ ಆಗುತ್ತೆ, ತಾಯಿ ಹೃದಯನೇ ಇದೆ ನಿಮಗೆ ಅಂತ ತುಂಬ ಜನ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಒಂದೊಂದ್ಸತಿ. ಎಲ್ಲೋದ್ರೂ ಜನ ಐಡೆಂಟಿಫೈ ಮಾಡ್ತಾರೆ, ಓ ರಾಯರಮ್ಮನ ಅಲ್ವಾ ನೀವು, ಗೋಪಿಕಾ ಅಲ್ವಾ ಅಂತ. ಸೊ ಫಸ್ಟ್ ಥಿಂಗ್ ಈಸ್ ಗೋಪಿಕಾಂಬ, ಅದಾದ್ಮೇಲೆ ನನ್ನ ಹೆಸರು ಕೇಳ್ತಾರೆ. ಸೊ ದ್ಯಾಟ್ ಈಸ್ ಮೋರ್
ಹ್ಯಾಪಿ ನನಗೆ, ಕರೆಕ್ಟ್. ಖುಷಿ ಸೀರಿಯಲ್ ಅನ್ಸುತ್ತೆ. ನೋಡುವಾಗ ಡೆಫಿನೆಟ್ಲಿ ತಾಯಿ ಹೃದಯ ಕಾಣುತ್ತೆ, ಬಟ್ ಎದುರುಗಡೆ ನೋಡುವಾಗ ತಾಯಿ ಪ್ರಾಯ ಆಗಲಿಲ್ಲ. ಸೊ ಹಿಂಗೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಪ್ಲೇ ಮಾಡ್ತಿದ್ದೀರಾ ನೀವು ಅಂತ? ಅದು ಪಾತ್ರದೊಳಗೆ ಹೋದ ತಕ್ಷಣ ತಾನೇ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ ಅನ್ಸುತ್ತೆ. ಐ ಡೋಂಟ್ ನೋ, ಅದು ಓಕೆ. ಆ ಕಾಸ್ಟ್ಯೂಮ್ ಹಾಕಿದ್ಮೇಲೆ, ಆ ಕತೆಗಳನ್ನ ಕೇಳೋದ್ಮೇಲೆ, ಅದು ಆಲೋಚನೆ ಬಂದಾಗ ಆಟೋಮೆಟಿಕ್ ಆಗಿ ಅದು ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ ಅಷ್ಟೇ. ಓಕೆ. ಈವನ್ ನವೀನ್ ಕೃಷ್ಣ ಸರ್ ಕೂಡ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಸಣ್ಣ ಪುಟ್ಟ ಕರೆಕ್ಷನ್ಸ್ ಏನೇ ಇದ್ರೂ ಹೇಳ್ಕೊಡ್ತಾರೆ, ಇದು ಹೀಗಲ್ಲ, ಇದು ಹೀಗೆ ಮಾಡಬೇಕು ಅಂತ. ಓಕೆ. ಹಿಂದೆನೂ ಸ್ವಲ್ಪ ಅನುಭವ ಸರ್ ನನಗೆ ಕೊಟ್ಟಿರೋದ್ರಿಂದ ಮೇ ಬಿ ಇಟ್ ಈಸ್ ವೆರಿ ಈಸಿ ಫಾರ್ ಮೀ. ಓಕೆ. ಸೊ ಈಗ ನರ್ತಕಿ ಪಾತ್ರ ಅಂದ್ರೆ ನೀವು ಏನು ಪ್ರಿಪರೇಷನ್ ಇತ್ತು, ಅಂದ್ರೆ ನೀವು ಓದ್ಕೊಂಡಿದ್ರ ಆ ಪಾತ್ರದ ಬಗ್ಗೆ? ಸರ್ ಏನು ನರೇಷನ್ ಕೊಟ್ಟಿದ್ರು ನಿಮಗೆ? ಸರ್ ಕಂಪ್ಲೀಟ್ ಆಗಿ ನಮ್ಮ ಮಾವನ್ ಫೋನ್ ಮಾಡ್ಬಿಟ್ಟು ಸ್ಟೋರಿ ಕಂಪ್ಲೀಟ್ ಆಗಿ ಹೇಳಿದ್ರು. ನರ್ತಕಿ ಪಾತ್ರ ಹೀಗಿರುತ್ತೆ, ಸೊ ಅವಳೊಬ್ಬನು ಚೆನ್ನಾಗಿ ನೃತ್ಯ ಮಾಡುವಂತ ಒಂದು ಕ್ಯಾರೆಕ್ಟರ್ ಇದು. ಸೊ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಯಾರೆಕ್ಟರು, ಸ್ವಲ್ಪ ನೆಗೆಟಿವ್ ಶೇಡ್ ಬರುತ್ತೆ, ಅದಾದ್ಮೇಲೆ ತುಂಬಾ ಪಾಸಿಟಿವ್ ಆಗಿ ಟರ್ನ್ ಆಗ್ತಾರೆ. ಕಂಪ್ಲೀಟ್ ಸ್ಟೋರಿ A to Z ನಂಗೆ ನರೇಟ್ ಮಾಡಿ ಹೇಳಿದ್ರು. ಸೊ ತುಂಬಾ ಖುಷಿನೂ ಆಯ್ತು, ಬಿಕಾಸ್ ಸಮಥಿಂಗ್ ಡಿಫ್ರೆಂಟ್. ಅದೇ ಪಾತ್ರ ಮಾಡ್ಕೊಂಡು ಬರೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಮಾಡಕ್ ಚಾಲೆಂಜಿಂಗ್ ಅನ್ಸುತ್ತೆ. ಸೊ ಸರ್ ಕೂಡ ಅಷ್ಟೇ ನೀಟಾಗಿ ಹೇಳಿ, ಅಲ್ಲಿ ನಂಗೆ ಶ್ರೀನಿವಾಸ್ ಸರ್ ಡೈರೆಕ್ಟ್ ಮಾಡ್ಬೇಕಾದ್ರೆ ಅವರು ಕೂಡ ತುಂಬಾ ಚೆನ್ನಾಗೆಲ್ಲ ಡೈಲಾಗ್ಸ್ನ ಹೇಳೋದಾಗ್ಲಿ, ಹೇಗೆ ಹೇಳಬೇಕು ಅನ್ನೋ ನರೇಷನ್ಸ್ ಆಗಲಿ ಕಂಪ್ಲೀಟ್ ಆಗಿ ಹೇಳ್ಕೊಟ್ರು. ಇಂಟೋನೇಷನ್ಸ್ ಅದು ಎಲ್ಲ. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಿರ್ದೇಶಕರಿಗೆ ಖುಷಿ ಆಯ್ತಾ? ಖಂಡಿತ. ಓಕೆ ಅಂತ ಹೇಳಿದ್ರು. ಓಕೆ ಸರ್, ಆಕ್ಚುಲಿ ನಮ್ಮ ಹೀರೋ ಸರ್ ಇಲ್ಲ, ಜಗನ್ನಾಥ ದಾಸರ ಪಾತ್ರ ಮಾಡಿರುವಂತಹ ಶರತ್ ಅವರಿಲ್ಲ. ಸೊ ಅವ್ರ ಬಗ್ಗೆ ಮಾತಾಡಿ. ಸೊ ಅವ್ರು ಎಷ್ಟರ ಮಟ್ಟಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಈ ಪಾತ್ರವನ್ನ ಪ್ಲೇ ಮಾಡ್ಲಿಕ್ಕೆ? ಫಸ್ಟ್ ಪಾರ್ಟಲ್ಲಿ ಅವರೇ ಇದ್ರು. ಇಲ್ಲ, ಶರತ್ ಜೋಶಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಆರ್ಟಿಸ್ಟು. ಅವನು ಬೇಸಿಕಲಿ ಸ್ಟೇಜಿಂದ ಬಂದಿರೋನು, ಹಾಗಾಗಿ ನೀನಾಸಮ್ಮ ಏನೋ ಇರಬೇಕು ಆಲ್ಮೋಸ್ಟ್ಲಿ. ಅಲ್ಲಿಂದ ಬಂದಿದ್ದಾನೆ, ಆ ಗರಡಿಯಿಂದ ಬಂದಿರೋನು. ಆಮೇಲೆ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾನೆ. ಆಮೇಲೆ ಅವನ ಬಾಡಿ ಲ್ಯಾಂಗ್ವೇಜು, ನಾವು ಜಗನ್ನಾಥ ದಾಸರು ಅಂದರೆ ಜಗನ್ನಾಥ ದಾಸರ ಥರನೇ ಅದು ಅದಕ್ಕೆ ತಕ್ಕಂತೆ ಹಾವಭಾವ ಒಂದು ಇದ್ದೇ ಇರುತ್ತೆ. ಆಮೇಲೆ ಜಗನ್ನಾಥ ದಾಸರು ಆ ಪಾತ್ರನೇ ಒಂಥರ ಸಾಫ್ಟ್ ಕ್ಯಾರೆಕ್ಟ್ರು. ಒಂದು ದೃಶ್ಯ ಬಿಟ್ಟರೆ ಅವ್ರಿಗೆ ಒಂದು ಸ್ವಲ್ಪ ಅಹಂ ಇರುತ್ತೆ ಕಥೆಯಲ್ಲಿ. ಅದನ್ನು ಜಗನ್ನಾಥ ದಾಸರು ಚಲನಚಿತ್ರದಲ್ಲಿ ನಾವು ಆಲ್ರೆಡಿ ತೋರಿಸಿದ್ದೀವಿ. ವಿಜಯದಾಸರು ಮತ್ತು ಗೋಪಾಲ್ ದಾಸರು ಬಂದಾಗ ಅವ್ರ ಆ್ಯಟಿಟ್ಯೂಡ್ ಒಂಥರ ನಾನು ಸಂಸ್ಕೃತ ಪಂಡಿತ ಅನ್ನೋ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಅದನ್ನು ಹೋಗಲಾಡಿಸೋರೆ ವಿಜಯದಾಸರು ಮತ್ತು ಗೋಪಾಲ್ ದಾಸರು ಆದಮೇಲೆ ಅವರ ಕಂಪ್ಲೀಟ್ ಬಾಡಿ ಲ್ಯಾಂಗ್ವೇಜು ಮತ್ತು ಇದೆಲ್ಲ ಚೇಂಜ್. ಅದನ್ನೆಲ್ಲ ಶರತ್ ಜೋಶಿ ಭಾಳ ಅದ್ಭುತವಾಗಿ ನಿಭಾಯಿಸಿದ್ದಾನೆ. ಅದು ಭಾಗ 1ರಲ್ಲೂ ಮತ್ತು 2ರಲ್ಲಂತೂ ಇನ್ನೂ ಅದ್ಭುತವಾಗಿ ನಟಿಸಿದ್ದಾನೆ. ಸೊ ಅವನ ಅಭಿನಯದಲ್ಲಿ ತುಂಬ ಮೆಚ್ಯೂರಿಟಿ ಕಾಣಿಸುತ್ತೆ. ಹೀಗಿದೆ ಸರ್. ಅದು ನೀವು ಹೇಳಿದ್ರಿ ವಿಜಯದಾಸರು ಮತ್ತು ಗೋಪಾಲ್ ದಾಸರು ಬಂದ ಮೇಲೆ ಅವರಲ್ಲಿದ್ದ ಅಹಂ ಆ್ಯಕ್ಚುಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಕನ್ನಡದ ಮೇಲೆ ಒಲವು ಜಾಸ್ತಿ ಆಗುತ್ತೆ ಜಗನ್ನಾಥ ದಾಸರಿಗೆ. ದಟ್ ಮೀನ್ಸ್ ಟು ಸೇ ದಟ್ ಅಂದರೆ ಎಷ್ಟೇ ನಾವು ಒಂದು ಔನ್ನತ್ಯವನ್ನು ಸಾಧಿಸಿದ್ರು ಕೂಡ ನಮ್ಮ ಒಂದು ಕೃಷಿಯಲ್ಲಿ, ಸೊ ಮನುಷ್ಯ ಎಂಥದೇ ಮನುಷ್ಯ ಆದರೂ ತಪ್ಪು ಮಾಡ್ತಾರೆ. ಸೊ ಅವ್ರ ಬುದ್ಧಿ ಕಲಿತಾನೆ ಇರ್ತಾರೆ. ಸೊ ಈ ವಿಷಯ ದಿಸ್ ಇಸ್ ಲೈಕ್ ಒಂದು ಸ್ವಲ್ಪ ನಾರ್ಮಲ್ ಜನಗಳಿಗೂ ಕನೆಕ್ಟ್ ಆಗುವಂತಹ ವಿಷಯ. ಬಿಕಾಸ್ ಜನಗಳು ಕೂಡ ಅವರು ತಮ್ಮ ನಾರ್ಮಲ್ ಲೈಫಲ್ಲಿ ತಪ್ಪುಗಳನ್ನು ಮಾಡ್ತಿರ್ತಾರೆ, ಅಥವಾ ತಾವು ಅನ್ಕೊಂಡಿರೋದೇ ಸರಿ ಅನ್ನೋ ಭಾವನೆಯಲ್ಲಿ ಇರ್ತಾರೆ ಎಷ್ಟೊಂದ್ಸಲ. ಬಟ್ ಅವ್ರಿಗೂ ಒಂದೊಂದ್ಸಲ ಈ ಥರ ರೀಕನ್ಫರ್ಮ್ ಮಾಡ್ಕೊಳ್ಳುವಂತಹ, ರಿಟ್ರೋಸ್ಪೆಕ್ಟ್ ಮಾಡ್ಕೊಳ್ಳುವಂತಹ ಸಿಚುವೇಶನ್ಸ್ ಬರ್ತಿರುತ್ತೆ. ಸೊ ದಟ್ ವಾಸ್ ಒನ್ ಪಾಯಿಂಟ್ ನನಗೆ ಕನೆಕ್ಟ್ ಆಗಿದೆ ಆ್ಯಕ್ಚುಲಿ ಭಾಗ 1 ನಾನು. ಅಂದರೆ ನನಗೆ ಅದ್ರ ಬಗ್ಗೆ ವಿಷಯ ಎಲ್ಲ ಗೊತ್ತಾದಾಗ. ಸೊ ಆ ಥರದ ವಿಷಯಗಳು ಜನಸಾಮಾನ್ಯರಿಗೆ ಕನೆಕ್ಟ್ ಆಗುವಂತಹ ವಿಷಯಗಳು ಸೆಕೆಂಡ್ ಪಾರ್ಟಲ್ಲಿ ಏನಿರುತ್ತೆ? ಬಹಳಷ್ಟಿದೆ ಆ ಥರದ್ದು. ನಾವು ಅದಕ್ಕೆ ಈಗ ಜಗನ್ನಾಥ ದಾಸರ ಭಾಗ 1ರಲ್ಲಿ ಅವ್ರಿಗೆ ಅಂಕಿತನಾಮ ಸಿಕ್ಕ ಮೇಲೆ ಅವರು ಪಂಡ್ರಾಪುರಕ್ಕೆ ಬರ್ತಾರೆ. ಸೊ ಪಂಡ್ರಾಪುರಕ್ಕೆ ಬಂದಾಗ ಅಲ್ಲಿ ನಡೆಯೋ ವಿಷಯಗಳಲ್ಲಿ ಅಲ್ಲಿ ಇವರಿಗೆ ಸ್ವಲ್ಪ ತೊಂದರೆ ಕೊಡೋ ಕೆಲವು ಕುಹಕ ವ್ಯಕ್ತಿಗಳಿರ್ತಾರೆ. ಸೊ ಅವರಿಗೆ ಸಂದರ್ಭನೇ ಅವರಿಗೆ ಪಾಠ ಕಲಿಸೋಂಥ ಒಂದು ದೃಶ್ಯ ಬರುತ್ತೆ. ಹಾಗಾಗಿ ಅವಾಗ ಜಗನ್ನಾಥ ದಾಸರು ಅವರ ತಪ್ಪಿನ ಅರಿವಾಗಿ ನೀವು ದಯಮಾಡಿ ಪಂಡ್ರಾಪುರನ ಬಿಟ್ಟು ಹೋಗ್ಬೇಡ್ರಿ ಅಂತಾರೆ. ಸೊ ಆ ಥರದ್ದು ಅಲ್ಲೊಂದು ದೃಶ್ಯ ಇರುತ್ತೆ. ಅಲ್ಲಿಂದ ಪಂಡ್ರಾಪುರದಿಂದ ಮಂತ್ರಾಲಯಕ್ಕೆ ಬರ್ತಾರೆ. ಮಂತ್ರಾಲಯಕ್ಕೆ ಬಂದಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಜೊತೆ ಮತ್ತು ಜಗನ್ನಾಥ ದಾಸರು ಅವರೇ ಏಕಾಂತದಲ್ಲಿ ಮಾತಾಡುವಂಥ ದೃಶ್ಯಗಳನ್ನ ಒಬ್ಬ ವ್ಯಕ್ತಿ ಕದ್ದು ಕೇಳ್ತಾ ಇರ್ತಾನೆ. ಸೊ ಅವನ ಸಮಸ್ಯೆಗೆ ನನಗೆ ಪರಿಹಾರ ಕೊಡ್ರಿ ಅಂದಾಗ, ನೀವು ನಾನು ರಾಯರ ಹತ್ರ ಮಾತಾಡಿರೋದು ಹೇಗೆ ಗೊತ್ತಾಯ್ತು ನಿಮ್ಗೆ ಅಂದರೆ ಸಂಭಾಷಣೆ ಕೇಳಿದೆ ಅಂದರೆ ಈ ಥರದ ಕೆಲವು. ಆಮೇಲೆ ಅವರ ತಪ್ಪುಗಳನ್ನ ಹೋಗ್ಲಾಡಿಸಿ ಅವ್ರಿಗೆ ಮುಕ್ತಿ ಕೊಡುವಂಥ ಪಾತ್ರ ಬರುತ್ತೆ. ಅಲ್ಲಿ ಒಂದು ದೃಶ್ಯ ಇದೆ. ಅದಾದಮೇಲೆ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ನಡೆಯುವಂಥ ದೃಶ್ಯಗಳಿದೆ. ಹೀಗೆ ಒನ್ ಬೈ ಒನ್ ತಿರುವುಗಳಿರೋಂಥ ಒಂದು ಚಿತ್ರಣ ಈ ಇದರಲ್ಲಿದೆ. ಇನ್ನು ಆಫ್ಟರ್ ಇಂಟರ್ವೆಲ್ ನರ್ತಕಿ ಪಾತ್ರ ಬರುತ್ತೆ. ನರ್ತಕಿ ಇಲ್ಲಿ ಪಾತ್ರ ಅಂದರೆ ಶ್ರೀಧ ವಿಠ್ಠಲ್ರು ಅಂತ ಒಂದು ಪಾತ್ರ ಬರುತ್ತೆ. ಅವ್ನು ಕಂಪ್ಲೀಟಾಗಿ ಇವನು ಹೆಂಡತಿ ಮಾತೇ ಕೇಳ್ತಾ ಇರೋದ್ರೆ, ಹೆಂಡತಿಗೆ ತುಂಬ ಅಗೇನೆಸ್ಟ್ ಆಗಿರ್ತಾನೆ. ಸೊ ಆ ಹೆಂಡತಿ ಅವನ್ನ ದಾರಿಗೆ ತರೋದಲ್ದೇನೆ ನರ್ತಕಿ ಕೂಡ ಹರಿದಾಸಿನಿಯಾಗಂಥ ಒಂದು ಸಂದರ್ಭ ಬರುತ್ತೆ. ಸೊ ಈ ಥರದ
ಬಹಳಷ್ಟು ದೃಶ್ಯಗಳು ಅದರಲ್ಲಿ ಮನುಷ್ಯನಿಗೆ ಅದು ಅಂದರೆ ನೋಡೋ ಪ್ರೇಕ್ಷಕನಿಗೆ ಓಕೆ, ಹಾಗೆ ಕೂಡಿಸುತ್ತೆ. ನೈಸ್. ಸರ್, ನನಗೆ ಅಂದರೆ ಸಂಗೀತ ನಿರ್ದೇಶಕರಿಗೆ ಈ ಪ್ರಶ್ನೆ. ಅಂದರೆ ಇವಾಗ ರೀಸೆಂಟಾಗಿ ಒಂದು ಪುರಂದರದಾಸರ ಒಂದು ತುಳಸಿ ಅಂದರೆ ಆಕೃತಿಯನ್ನು ಅಂದರೆ ಮೂಲವಾಗಿ ಇಟ್ಕೊಂಡು, ಆ್ಯಕ್ಚುಲಿ ಆಧಾರವಾಗಿ ಇಟ್ಕೊಂಡು ಒಂದು ಸಾಂಗ್ ಬಂತು, ತುಳಸಿ ಅಂತಲೇ. ಆ್ಯಕ್ಚುಲಿ ಜಸ್ಟ್ 6 days ಬ್ಯಾಕ್ ಒಂದು ಸಾಂಗ್ ರಿಲೀಸ್ ಆಗಿದೆ. ಸುಮೇಧ್ ಅಂತ ಮ್ಯೂಸಿಕ್ ಡೈರೆಕ್ಟರ್, ಸೂ ಫ್ರಮ್ ಸೋ ಸಿನಿಮಾದ ಸಂಗೀತ ನಿರ್ದೇಶಕ. ಅಂದರೆ ಅವರು ಈ ದಾಸರ ಕೀರ್ತನೆಗಳನ್ನು ಈ ರೀತಿ, ಅಂದರೆ ಇವಾಗ ಜನ್ಜಿ ಕಿಡ್ಸ್ ಆರ್ ಆಲ್ಸೋ ಲೈಕಿಂಗ್ ಇಟ್. ಅವ್ರಿಗೇನು ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಬಟ್ ಸ್ಟಿಲ್ ಆ ಒಂದು ಟ್ಯೂನಿಗೋ ಅಥವಾ ಹಾಡಿರೋ ರೀತಿಗಾಗಿರ್ಬೋದು ಅದನ್ನು ಇಷ್ಟಪಡ್ತಿದ್ದಾರೆ, ಅದನ್ನು ಡಿಕೋಡ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಅಂದರೆ ನನಗೆ ಐ ಆಮ್ ಜಸ್ಟ್ ವಿಶಿಂಗ್, ಅಂದರೆ ಈ ಥರದೊಂದು ಸಿನಿಮಾಗಳು ಈವನ್ ಯಾವುದೋ ಒಂದು ಪರ್ಟಿಕ್ಯುಲರ್ ವರ್ಗಕ್ಕೆ ಮಾತ್ರ ಇಷ್ಟ ಆಗೋದು ಮಾತ್ರ ಅಲ್ಲ, ಎಲ್ರಿಗೂ ಅದು ರೀಚ್ ಆಗಬೇಕು ಆ್ಯಕ್ಚುಲಿ. ಸೊ ಆ ರೀತಿ ಪ್ರಯತ್ನಗಳೇನಾದರೂ ಈ ಸಿನಿಮಾದಲ್ಲಿ ಆಗಿತ್ತಾ? ಅಂದರೆ ಕೊಲ್ಯಾಬ್ರೇಷನ್ ಥರ ಏನಾದರೂ ಮಾಡ್ಬೋದಿತ್ತಾ ಸಮಥಿಂಗ್? ಅಂದರೆ ಸೊ ದ್ಯಾಟ್ ಈಗ ಕೀರ್ತನೆಗಳು ಯಾವ ರೀತಿ ಅದರಲ್ಲಿ ಎಷ್ಟು ಅರ್ಥ ಗರ್ಭಿತವಾಗಿರುತ್ತೆ ಅಂತ ಗೊತ್ತು ನಮಗೆ, ಪದಗಳಾಗಿರ್ಬೋದು, ಸಾಲುಗಳೆಲ್ಲ. ಸೊ ಈ ರೀತಿ ಜನರಿಗೆ ರೀಚ್ ಮಾಡಿಸುವ ನಿಟ್ಟಿನಲ್ಲಿ ಕೊಲ್ಯಾಬ್ರೇಷನ್ ಏನಾದ್ರು ಮಾಡ್ಕೊಳ್ಬೋದಾಗಿತ್ತಾ ಯುವ ಸಂಗೀತ ನಿರ್ದೇಶಕರ ಜೊತೆಗೆ ಅಂತ? ನಮ್ಮ ಹವಲ್ದಾರ್ ಸರ್ ನಾವು ಯಾವಾಗಲೂ ಅದನ್ನೇ ಅದೇ ಚಿಂತನೆ ಒಳಗೆ ಇರ್ತೀವಿ. ಏನಂದ್ರೆ ಬಿಕಾಸ್ ದಟ್ ಗೈ ನಾನು ಸುಮೇಧ್ ಹೇಳಿದ್ನಲ್ಲ, ಈ ಜಸ್ಟ್ 19 years old. ಓಕೆ, ಇರ್ಬೋದು, ನಾನು ಕೇಳಿಲ್ಲ ಅದನ್ನು. ಬಟ್ ಇದೆ, ಯಾಕಂದರೆ ನಾವು ನಮ್ಮ ಉದ್ದೇಶನ ಇನ್ನೊಂದು, ಯಂಗರ್ ಜನ್ರೇಷನ್ನು, ನೆಕ್ಸ್ಟ್ ಪೀಳಿಗೆ ಅವರೆಲ್ಲ ಇದಕ್ಕೆ ಕನೆಕ್ಟ್ ಆಗಬೇಕು ಇಂಥ ವಿಷಯಗಳಿಗೆ ಅಲ್ವಾ. ಸೊ ಇಲ್ಲಿ ಏನಿದೆ ನಮ್ಗೆ ಇನ್ನೊಂದು ಒಂದು ಚಾಲೆಂಜಿಂಗ್ ಥಿಂಗ್ ಅಂದರೆ, ಇದು ಒಂದು ಸಂಪ್ರದಾಯ ಶೈಲಿಗೆ ಸಂಬಂಧಪಟ್ಟ ಸಂಸ್ಕಾರ, ಸಂಗೀತ, ಸಾಹಿತ್ಯ ಎಲ್ಲನೂ ಇರುತ್ತೆ, ಒಂದು ಟ್ರೆಡಿಷನ್ಗೆ ಸಂಬಂಧಪಟ್ಟಂಗೆ ಇರ್ತದೆ. ಅದಕ್ಕೆ ಧಕ್ಕೆ ಆಗಬಾರ್ದು, ಮತ್ತು ಈ ಹೊಸ ಜನ್ರೇಷನ್ಗೂ ಅದು ಇಷ್ಟ ಆಗಬೇಕು. ಆ ಪ್ರಯತ್ನದಲ್ಲಿ ನಾವು ಮಾಡ್ತಾ ಇರ್ತೀವಿ. ಇಲ್ಲಿ ಬಹಳ ಕಷ್ಟ ಏನು ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಆಗಿ ತೊಗೊಂಡು ಹೋಗೋದು. ನಾವು ಒಂದು ಟ್ಯೂನ್ ಕ್ರಿಯೇಟ್ ಮಾಡಬೇಕಾದ್ರೆ, ಒಂದು ಕೃತಿಯನ್ನು ಮಾಡಬೇಕಾದ್ರೆ 100 ಸತಿ ನಾವು ಆಲೋಚನೆ ಮಾಡ್ತೀವಿ, ಹಿಂಗಾದ್ರೆ ಹಾಗೆ ಅಂಥೇಳಿ. ಸರ್ ಒಂದು ಕ್ರಿಯೇಟ್ ಮಾಡ್ತಾರೆ, ಅದನ್ನು ನಾನು ಎಲಾಬ್ರೇಟ್ ಮಾಡ್ತೀನಿ, ಹೀಗೆ ನಡೀತಾ ಇರ್ತದೆ. ಅದು ಹಿಂಗಲ್ಲ, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನೀವು ಪರ್ಟಿಕ್ಯುಲರ್ ನೀವು ಹೇಳಿದ ವಿಷಯಕ್ಕೆ ಮಾತಾಡೋದಾದರೆ, ಲಾಸ್ಟ್ ಸರ್ದು ಪ್ರಸನ್ನ ವೆಂಕಟದಾಸರ ಚಿತ್ರದಲ್ಲಿ ಎಂಥ ಶ್ರೀಮಂತನೋ ಅಂತ ಒಂದು ಹಾಡು ಬಂತು. ಅದು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಯಾವುದು ಬಾರ್ಡರ್ ಇಲ್ಲ, ಜಗತ್ ಪ್ರಸಿದ್ಧ ಆಗ್ಬಿಡ್ತದೆ. ಅದನ್ನು ತಗೊಂಡು ಯಕ್ಷಗಾನದಲ್ಲಿ ಹಾಕಿದರು, ಮತ್ತು ಬೇರೆ ಬೇರೆ ನಾಟಕಗಳಲ್ಲಿ ಯೂಸ್ ಮಾಡಿದರು. ಮಕ್ಕಳೆಲ್ಲರೂ ಅದನ್ನು ತಾವು ಹಾಡಿ ಈ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾ ಇದ್ರು. ಸೊ ಆಗುತ್ತೆ, ಆದರೆ ನಾವು ಎಟ್ ದಿ ಸೇಮ್ ಟೈಮ್ ಆ ಸಂಪ್ರದಾಯ ಏನಿರ್ತಲ್ಲ ಅದನ್ನು ನಾವು ಬಿಡಂಗಿಲ್ಲ, ಅದರ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಬೇಕು. ನಾವು ಅದನ್ನು ಬಿಟ್ಬಿಟ್ರೆ ಅದು ನೆಕ್ಸ್ಟ್ ಜನ್ರೇಷನ್ ಅವ್ರು ಏನು ತಿಳ್ಕೊತಾರೆ, ಇದು ಇರೋದೇ ಹಿಂಗೆ ಅಂತ ತಿಳ್ಕೊಳ್ತಾರೆ. ಆ ರಿಸ್ಕ್ ಇದೆ ಅಲ್ಲಿ. ಸೊ ಅದನ್ನು ಬ್ಯಾಲೆನ್ಸ್ಡ್ ಆಗಿ ಬಹಳ ಎಚ್ಚರಿಕೆಯಿಂದ ಆ ಕೆಲಸ ಮಾಡಿ, ನೀವು ಹೇಳಂಗೆ ಮುಂದಿನ ಪೀಳಿಗೆಯವ್ರಿಗೂ ಅದನ್ನು ಲಿಂಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಸೂಪರ್ ಸರ್. ಆ್ಯಕ್ಚುಲಿ ಅಂಡ್ ಸಾರಿ ಸರ್, ನಂಗೆ ಆ ಸಾಂಗ್ ಯಾವುದದು ತುಂಬ ಹಿಟ್ ಆಗಿದೆ ಅಂತ ಹೇಳಿ ನನ್ನ ಗಮನಕ್ಕೆ ಪ್ರಸನ್ನ ವೆಂಕಟದಾಸರು ಅನ್ನೋ ಒಂದು ಚಲನಚಿತ್ರದಲ್ಲಿ ಎಂಥ ಶ್ರೀಮಂತ ಅನಂತ ಅನ್ನೋ ಒಂದು ಹಾಡು. ಹತ್ರ ಈಗ 39 ಲಕ್ಷ ಜನ ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಹೀಗೆ ಅಬ್ರಾಡಲ್ಲಿ ಕೂಡ ಕೆಲವರಿಗೆ ಭಾಷೆನೇ ಗೊತ್ತಿಲ್ಲ, ಕನ್ನಡದ ಭಾಷೆ ಗೊತ್ತಿಲ್ಲ. ಆದರೆ ಹತ್ರ 39 ಲಕ್ಷ ಜನ ಈಗ ನೋಡಿದ್ದಾರೆ. ಈಗ ಅದನ್ನು ನೋಡಿ ಅದಕ್ಕೆ ಅವ್ರದ್ದೇ ಆದ ಒಂದು ವ್ಯಾಖ್ಯಾನ, ಇದರದ್ದು ಅರ್ಥ ಹೇಳಿ, ಅಥವಾ ಇದನ್ನು ತೆಲುಗಿಗೆ ಡಬ್ ಮಾಡಿ, ಅಥವಾ ಇದನ್ನು ತಮಿಳಿಗೆ ಡಬ್ ಮಾಡಿ ಈ ಹಾಡನ್ನು ನಾವು ಕೇಳಬೇಕು ಅಂತಿದ್ದೀವಿ ಅಂತ. ಅವ್ರು ನಮಗೆ ಫೋನ್ ನಂಬರ್ ಕೊಟ್ಟಿದ್ರೆ ನಾವು ಖಂಡಿತವಾಗಿ ಮಾತಾಡೋಣ. ಬರೀ ಅದರಲ್ಲಿ ಇದೆ, ನಮಗೂ ಸಮಯ ಅದ್ರ ಬಗ್ಗೆ ಗಮನ ಹರಿಸದೆ ನಾವಿದ್ವಿ. ಆ ಥರದ ಹಾಡುಗಳನ್ನ ಈ ಚಿತ್ರಕ್ಕೆ ನಾನು ಮತ್ತು ಶೇಷಗಿರಿ ಅವರು ಸಮನ್ವಯವಾಗಿ ಮ್ಯೂಸಿಕ್ ಮಾಡಿ ಎಲ್ರಿಗೂ ಅವ್ರಿಗೆ ಕಿವಿಗೆ ಇಂಪಾಗಿರಬೇಕು ಮತ್ತು ದೃಶ್ಯಕ್ಕೆ ಪೂರಕವಾಗಿರಬೇಕು, ಸಾಹಿತ್ಯಕ್ಕೆ ಆ ಟ್ಯೂನು ಹತ್ತಿರ ಇರಬೇಕು. ಇಷ್ಟನ್ನ ಕಾಳಜಿಯಿಂದ ನಾವು ಮಾಡ್ತಾ ಇರ್ತೀವಿ. ಎಸ್ ಸರ್. ಸರ್ ಅದೇ ಸೇಮ್ ಪ್ರಶ್ನೆ ಬಟ್ ರಿಲೇಟೆಡ್ ಟು ಡಿರೆಕ್ಷನ್ ಅಷ್ಟೇ. ಸೊ ಅಂದರೆ ಸ್ಕ್ರೀನ್ ಪ್ಲೇ ವೈಸ್ ಏನಾದರೂ ಅಫ್ಕೋರ್ಸ್ ಅದಕ್ಕೆ ಆ ಒಂದು ಆಶಯಕ್ಕೆ ಧಕ್ಕೆ ಬರದ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಬಟ್ ಸ್ಕ್ರೀನ್ ಪ್ಲೇ ವೈಸ್ ಏನಾದರೂ ಇನ್ನೂ ಹೊಸ ರೀತಿಯಲ್ಲಿ, ಅಂದರೆ ಯುವ ಪೀಳಿಗೆಯನ್ನು ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಏನಾದರೂ ಪ್ರಯತ್ನ ಆಗಿದೆ. ಸೊ ದಟ್ ಐ ಆಮ್ ಜಸ್ಟ್ ವಿಶಿಂಗ್ ಯಾವ ರೀತಿ ಅಂತ ಹೇಳಿದ್ರೆ, ಇದನ್ನು ನೋಡಿದ್ಮೇಲೆ ಯಂಗ್ಸ್ಟರ್ಸ್ ಕೂಡ ಫಸ್ಟ್ ಪಾರ್ಟ್ ನಾವು ನೋಡ್ಬೇಕು ಹಿಂಗಿತ್ತು ಅಂತ ಅವ್ರು ಯೋಚನೆ ಮಾಡಬೇಕು. ಸೊ ಆ ಥರದ ಪ್ರಯತ್ನ ಆಗಿದೆ ಅಲ್ಲಿ ಖಂಡಿತ. ಈಗ ನಾನು ಈ ಸಿನಿಮಾಕ್ಕೆ ಒಬ್ಬ ನಿರ್ಮಾಪಕ, ನಿರ್ದೇಶಕ ಮತ್ತು ಸಂಗೀತ ನಿರ್ದೇಶಕ ಅನ್ನೋ ಒಂದು ಭ್ರಮೇಲೇ ಇರೋದಿಲ್ಲ. ನನ್ನ ಹತ್ರ ತುಂಬ ಅದ್ಭುತವಾದ ಇಬ್ಬರು ಕೆಲಸಗಾರಿದ್ದಾರೆ. ಈ ಸಮಯದಲ್ಲಿ ಅವ್ರ ಹೆಸರು ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಒಂದು ನನ್ನ ಸೀನಿಯರ್ ಒಬ್ಬರು ಡೈರೆಕ್ಟರ್, ಅವರು ಗಿರೀಶ್ ಕಾಸರವಳ್ಳಿ ಹತ್ರ ಕೆಲಸ ಮಾಡ್ತಿದ್ರು. ಏನಾದ್ರು ಸಮಯ ಬಂದರೆ ನಾನು ಕರೆದ್ರೆ ಅವ್ರು ಬಂದು ಮಾಡಿಕೊಟ್ಟು ಹೋಗ್ತಾರೆ. ಅವ್ರ ಹೆಸರು ಸಾವಂತ್ ಅಂತ.
ಅದೇ ರೀತಿ ಶ್ರೀನಿವಾಸ್ ಅಂತ, ಓಕೆ. ಅದೇ ರೀತಿ ನಮ್ಮ ಬಾಬಿ ಅಂತ. ಹ್ಮ್. ಸೊ ಹೀಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಗೆ ಏನು ಬೇಕೋ ನಾವು ಮೊದಲೇ ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿರ್ತೀನಿ. ಸೊ ಅವ್ರ ಜೊತೆ ಚರ್ಚೆ ಮಾಡಿದಾಗ ಕಥೆ ಬೇರೆ, ಚಿತ್ರಕಥೆ ಅನ್ನೋದು ಏನಂದರೆ, ಈಗ ನಾವು ಫಸ್ಟ್ ಫ್ಲೋರ್ನಿಂದ ಸೆಕೆಂಡ್ ಫ್ಲೋರ್ನಿಂದ ಥರ್ಡ್ ಫ್ಲೋರ್ ಬಂದಾಗ ಆ ಮೆಟ್ಟಿಲು ಇರುತ್ತಲ್ಲ, ಎಲ್ಲಾದರೂ ಒಂದು ಮೆಟ್ಟಿಲು ಸ್ವಲ್ಪ ಜಾಸ್ತಿ ಹೈಟ್ ಆಗಿದ್ರೆ ನಡೆಯೋದಕ್ಕೆ ಡಿಸ್ಟರ್ಬ್ ಆಗುತ್ತೆ, ಹೌದಾ? ಸೊ ಹಾಗೆ ಒಂದು ಸಿನಿಮಾಕ್ಕೆ ಬೇಕಾಗಿರೋ ಚಿತ್ರಕಥೆ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಅದನ್ನು ನಾನು ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನಾನು ಗಮನಿಸ್ತಾ ಇರ್ತೀನಿ. ನಾನು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಅನ್ನೋ ಒಂದು ಭ್ರಮೆಯಲ್ಲಿ ನಾನು ಸಿನಿಮಾ ಓಕೆ ಅಂತ ಅಂದ್ಬಿಟ್ರೆ ಅದನ್ನು ನಡೆಯೋದಿಲ್ಲ. ನಾನು ಕಾಮನ್ ಆಡಿಯನ್ಸ್ ಆಗಿ ಸಿನಿಮಾ ನೋಡಿದರೆ ಮಾತ್ರ ಅದು ನನಗೆ ಇಷ್ಟ ಆಗಬೇಕು. ಈ ದೃಶ್ಯ ಆದಮೇಲೆ ಈ ದೃಶ್ಯ ಆದಮೇಲೆ ಇದಿತ್ತು ಅಂದರೆ ಮಾತ್ರ ಖಂಡಿತವಾಗಿ ಆ ಸಿನಿಮಾನ ನೋಡ್ತಾರೆ. ಮತ್ತು ಇದು ಭಕ್ತಿ ಪ್ರಧಾನವಾದ ಚಿತ್ರ ಆಗಿರೋದ್ರಿಂದ ಅಲ್ಲಲ್ಲಿ ಪವಾಡಗಳು ಬೇಕು. ಒಂದು 20-25 ನಿಮಿಷಕ್ಕೋ ಏನೋ ಒಂಥರ ಆ ಥರದ್ದು ಒಂದು ಪವಾಡ ಥರ ಬೇಕು. ಆ ಪವಾಡ ಥರ ಇಲ್ಲದೆ ಇರ್ಬೋದು, ಅಂದರೆ ಕಥೆಯಲ್ಲಿ ನಿಜವಾದ ಇಲ್ಲದೆ ಇರ್ಬೋದು, ಆದರೆ ಅದಕ್ಕೆ ಹತ್ತಿರವಾಗಿ ಏನಾದರೂ ಒಂದು ಸೇರಿಸಿದ್ರೆ ಆಡಿಯನ್ಸ್ ಅವ್ರು ಪುಳುಕಿತರಾಗ್ತಾರೆ. ನಮ್ಮ ಜಗನ್ನಾಥ ದಾಸರು ಈ ಥರದೊಂದು ಪವಾಡ ಮಾಡಿದ್ರ, ಅಥವಾ ಅಲ್ಲಿ ಅವ್ರು ಮಾಡಬೇಕಾದ್ರೆ ಹಿಂದೆ ರಾಘವೇಂದ್ರ ಸ್ವಾಮಿ ಕಂಡ್ರೋ, ಅಥವಾ ಹಿಂದೆ ಪಾಂಡುರಂಗ ವಿಠಲ ಕಣ್ಣೋ, ಅಥವಾ ಲಕ್ಷ್ಮೀ ಕಂಡ್ಲೋ, ಅದು ಕಥೆಯಲ್ಲಿ ಇಲ್ಲದೆ ಇರ್ಬೋದು, ಆದರೆ ಅವ್ರ ಹಿಂದೆ ಏನೋ ಒಂದು ಇದ್ದು ನಡೆಸ್ತಾ ಇರುತ್ತೆ. ಅವ್ರು ಏನೋ ಒಂದು ಶ್ಲೋಕ ಬರಿಬೇಕಾದ್ರೆ ಅದನ್ನು ಒಂದು 10-20 ಸೆಕೆಂಡ್ ತೋರಿಸೋದ್ರಿಂದ, ಅಂದರೆ ಚಿತ್ರಕಥೆಯಲ್ಲಿ ಹಾಗೆ ಆಡಿಯನ್ಸನ್ನು ಕೂಡಿಸೋ ಒಂದು ಕೆಲಸ ನಾನು ಖಂಡಿತವಾಗಿ ಭಾಳ ಯೋಚನೆ ಮಾಡ್ತಾ ಇರ್ತೀನಿ, ಮತ್ತು ನನ್ನ ಟೀಮ್ ಜೊತೆ ಆ ಕೆಲಸ ತಗೊಳ್ತಾ ಇರ್ತೀನಿ. ಇದು ಸರ್, ಈಗ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗ್ತಾ ಇದೆ ಮತ್ತು ಯಾವುದೆಲ್ಲ ಸೆಂಟರ್ಸಲ್ಲಿ ರಿಲೀಸ್ ಆಗ್ತಿದೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ? ಖಂಡಿತ. ಇದು ಬೆಂಗಳೂರು, ಮೈಸೂರು, ಬೆಳಗಾಂ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಅದಾದಮೇಲೆ ಮಲ್ಟಿಪ್ಲೆಕ್ಸ್ ಇನ್ನೆಲ್ಲಿದೆ, ರಾಯಚೂರು, ಮಲ್ಟಿಪ್ಲೆಕ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ರಿಲೀಸ್ ಆಗ್ತಾ ಇದೆ. ಬ್ಯಾಂಗ್ಳೂರಲ್ಲಿ AMB ಸಿನಿಮಾ, ಬ್ಯಾಂಗ್ಳೂರು AMB ಇದೆ, ಗೋಪಾಲನ್ ಮಾಲ್ ಇದೆ, ವೆಗಾ ಸಿಟಿ ಮಾಲ್ ಇದೆ, ವೈಷ್ಣವಿ. ಎಸ್ ಟೋಟಲ್ ಬೆಂಗಳೂರಲ್ಲಿ 9 ಸೆಂಟ್ರು, 9 ಸೆಂಟ್ರು. ಆಮೇಲೆ ಮೈಸೂರು 2 ಸೆಂಟ್ರು ಆಗಿದೆ. ಸುಮಾರು ಒಂದು 27 ಸೆಂಟ್ರು ಮಲ್ಟಿಪ್ಲೆಕ್ಸ್ ಎಲ್ಲಿದೆ ಅಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದೀವಿ. ಹಾಗಿದೆ. ಲತಾ ಅವರೇ, ನೀವು ಹೇಳಿ, ಆ್ಯಕ್ಚುಲಿ ನೀವೇನು ಗೋಪಿಕಾಂಬ ಪಾತ್ರ ಮಾಡ್ತಾ ಇದ್ದೀರಾ ಇದರಲ್ಲಿ ಸೀರಿಯಲಲ್ಲಿ, ಅದಕ್ಕೂ ಈ ಪಾತ್ರಕ್ಕೂ ಡೆಫಿನೆಟ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಏನು ಎಕ್ಸ್ಪೆಕ್ಟ್ ಮಾಡಿಕೊಂಡು ನಿಮ್ಮನ್ನು ಮತ್ತು ಈ ಸಿನಿಮಾನ ಜನಗಳು ನೋಡಲಿಕ್ಕೆ ಬರಬೇಕು ಜನವರಿ 30ನೇ ತಾರೀಕು? ಎಕ್ಸ್ಪೆಕ್ಟೇಷನ್ ಅಂದರೆ, ಮೊದಲೇದಾಗಿ ಇದು ಒಂದೇ ವರ್ಗಕ್ಕೆ ಸೀಮಿತ ಆಗಿರುವಂತಹ ಮೂವಿ ಅಲ್ಲ. ಸೊ ದಾಸರು ಎಲ್ರಿಗೂ ಬೇಕು. ಕನಕದಾಸರಾಗಿರಲಿ, ಜಗನ್ನಾಥ ದಾಸರು, ವಿಜಯದಾಸರು, ಎಲ್ಲ ದಾಸರು ಎಲ್ರಿಗೂ ಬೇಕು. ದಾಸರ ಅನುಗ್ರಹ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಜನ ಇಲ್ಲಿ ನೋಡೋಕೆ ಬರಬೇಕು ಅಂತ ಹೇಳ್ತೀನಿ. ಎಲ್ಲ ನಾವು ಗೊತ್ತಿರೋ ಥರ ದೇವರ ಅನುಗ್ರಹ ಬೇಕು ಅಂದರೆ ಅದಕ್ಕೆ ಎಲ್ಲ ಮೂಲ ಇರೋದೇ ನಾವು ಗುರುಗಳ ಮುಖಾಂತರ ಹೋಗಬೇಕು ಅಂತ. ಸೊ ಗುರುಗಳ ಮುಖಾಂತರ ಹೋಗಬೇಕು ಅಂದರೆ ಶ್ರವಣ ಮಾಡಬೇಕು, ಕೀರ್ತನೆಗಳನ್ನು ಓದಬೇಕು, ಭಜನೆ ಮಾಡಬೇಕು, ಧ್ಯಾನ ಮಾಡಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದು ಒಂದು ರೂಢಿ. ಆ ಥರ ಹೋದರೆ ಮಾತ್ರ ದೇವ್ರನ್ನ ಮುಟ್ಟೋದಕ್ಕೆ ಸಾಧ್ಯ, ದೇವ್ರನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ಒಂದು ಗೊತ್ತಿರೋಂಥ ವಿಷಯನೇ. ಸೊ ಆ ಥರ ನಾವು ಹೋಗಬೇಕು ಅಂದರೆ ದಾಸರನ್ನ ಹಿಡಿಲೇಬೇಕು. ದಾಸರ ಕೀರ್ತನೆಗಳನ್ನ ಓದಬೇಕು, ಅವ್ರ ಚರಿತ್ರೆನ ತಿಳ್ಕೋಬೇಕು ಅಂದರೆ ನಾವು ಈ ಥರ ಮೂವಿಗಳನ್ನ ನೋಡಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು, ಅವ್ರದ್ದು ಶ್ರವಣಗಳನ್ನು ಮಾಡ್ತಾನೆ ನಾವು ಅವ್ರನ್ನ ರೀಚ್ ಮಾಡಬೇಕು. ಸೊ 30ನೇ ತಾರೀಕು ಇದೊಂದು ಒಳ್ಳೆ ಅದ್ಭುತವಾದಂಥ ಅವಕಾಶ. ಎಲ್ರಿಗೂ ಮೂವಿ ನೋಡಬೇಕು, ಇವ್ರ ಚರಿತ್ರೆನ ತಿಳ್ಕೊಂಡು ಜಗನ್ನಾಥ ದಾಸರು ಹೇಗಿದ್ರು, ಹರಿಕಥಾಮೃತ ಸಾರ ಅಂತೂ ತುಂಬಾ ದೊಡ್ಡ ವಿಷಯ. ಸೊ ಅದು ದಾಸರು ನಮಗೆ ಕೊಟ್ಟಂಥ ಒಂದು ಅದ್ಭುತವಾದಂಥ ಕೊಡುಗೆ ಅಂತ ಹೇಳ್ಬೋದು. ಸೊ ಅದನ್ನು ನೋಡೋದಕ್ಕಾದ್ರೂ ಜನ ಬರಲೇಬೇಕು. ನನ್ನ ಪ್ರಕಾರ ಏನಂದರೆ, ದಾಸರ ಕೀರ್ತನೆಗಳನ್ನ ಅವ್ರು ನಿರಂತರವಾಗಿ ಹಾಡ್ತಾನೆ ಇರಬೇಕು. ದಾಸರ ಕೀರ್ತನೆಗಳನ್ನ ನಾನು ಇಟ್ಕೊಂಡು ನಿರ್ಮಾಪಕನಾಗಿ, ನಿರ್ದೇಶನ, ಸಿನಿಮಾ ಮಾಡ್ತಾ ಇರಬೇಕು. ಇವರೊಬ್ಬ ಕಲಾವಿದೆಯಾಗಿ ದಾಸರ ಚಲನಚಿತ್ರಗಳಲ್ಲಿ ಅಭಿನಯಿಸ್ಬೇಕು. ಇದು ನನ್ನ ಒಂದು ಸ್ಲೋಗನ್, ನನ್ನ ಥರನೇ ಇಟ್ಕೊಂಡಿರ್ಬೇಕು ಹೆಚ್ಚು ಕಡಿಮೆ. ಅಂದರೆ ನಾವು 3 ಜನನು ಹರಿದಾಸರ ಒಂದು ದೊಡ್ಡ ಪ್ರಚಾರಕ್ಕೆ ಒಂದು ಕೈಂಕರ್ಯ, ಅಂದರೆ ಒಂದು ಕಾರ್ಯನ ನಾವು ಇಟ್ಕೊಂಡಿದ್ವಿ. ಇಷ್ಟು ದಿವಸ 60 ವರ್ಷದವರೆಗೂ ಬರೇ ಅಂದರೆ ಆ ಥರದ್ದು ಸಿನಿಮಾಗಳು ಬಂದಿದ್ದಿಲ್ಲ. ಈಗ ಬರ್ತಾ ಇದೆ. ಎಲ್ಲರೂ ನಮಗೆ ಸಹಕಾರ ಕೊಡಲಿ ಅನ್ನೋದೇ ನನ್ನ ಉದ್ದೇಶ. ಹೀಗೆ ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಈ ಸಂದರ್ಶನ ನೋಡಿದ ಮೇಲೆ ಡೆಫಿನೆಟ್ಲಿ ಅದೇನು ಟಾರ್ಗೆಟ್ ಆಡಿಯನ್ಸ್ ಇದ್ದಾರೆ ಅವರಂತೂ ಬಂದೇ ಬರ್ತಾರೆ ಸಿನಿಮಾ ನೋಡೋದಕ್ಕೆ. ಅಪಾರ್ಟ್ ಫ್ರಮ್ ದ್ಯಾಟ್ ಬೇರೆಯವರು ಕೂಡ ಈ ಸಿನಿಮಾ ನೋಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್ 3 ಜನಕ್ಕೆ. ಥ್ಯಾಂಕ್ ಯು ಸರ್.
ಸೊ ಸ್ನೇಹಿತರೆ, ಇದಾಗಿತ್ತು ಶ್ರೀ ಜಗನ್ನಾಥ ದಾಸರು ಭಾಗ 2ರ ತಂಡದ ಮಾತುಗಳು. ಈ ಸಿನಿಮಾ ಜನವರಿ 30ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.